ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಡಿಸೈನ್ಗೆ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ, ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ, ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಚೈನ್ಸ್ ತೊಗೊಳ್ತಾ ಇದ್ದೀನಿ ಕುಚ್ಚಿಗೆ ಅಂತ. 1 2 3 4 ಚೈನ್ಸ್ ತೊಗೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತಗೊಳ್ಳಿ. ಮತ್ತು 1 2 3 4 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನಾನಿಲ್ಲಿ 3 ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಇದು ರಿಕ್ವೆಸ್ಟೆಡ್ ಡಿಸೈನ್, ಸೊ ಹಾಗಾಗಿ ನಾನು ಸೇಮ್ ಹಾಕ್ತಾಯಿದ್ದೀನಿ. 3 ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಇವಾಗ ಕುಚ್ಚಾದಮೇಲೆ ನೀವು 5 ಚೈನ್ಸ್ ತೊಗೊಳ್ಳಿ. 1 2 3 4 5 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ನಾನು ಆರ್ಚಿಗೆ ಅಂತ 6 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 3 4 5 6 ಚೈನ್ಸ್ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನೋಡ್ಕೊಳ್ಳಿ. 6 ಚೈನ್ ಆದಮೇಲೆ ಇವಾಗ ಒಂದು 2 ಚೈನ್ ಗ್ಯಾಪ್ ಒಳಗೆ ತೊಗೊಂಡು 4 ಚೈನ್ ಗ್ಯಾಪ್ ಎಷ್ಟು ಆಗುತ್ತೆ ನೋಡಿಕೊಂಡು ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಇವಾಗ ಮತ್ತೆ ನಾವು ಇಲ್ಲಿ ತೊಗೊಂಡ್ಬಲ್ವ 5 ಚೈನ್, ಅದನ್ನು ತೊಗೋಬೇಕು. 6 ಚೈನ್ ಆದಮೇಲೆ 5 ಚೈನ್, 1 2 3 4 5 ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನೀವು ಬೇಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ನೀವು 5 ಚೈನ್ 1 ಸಿಂಗಲ್ ಕ್ರೋಶೆನ 4 ಸರಿ ತೊಗೋಬೋದು ಸ್ಟಾರ್ಟಿಂಗಲ್ಲಿ. ಅದಾದ ನಂತರ 6 ಚೈನ್ ತೊಗೊಳ್ಳಿ. ಅದಾದ ನಂತರ ಮತ್ತೆ ನೀವು 5 ಚೈನ್ನ ಕಂಟಿನ್ಯೂ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚಿಗೆ 4 ಚೈನ್ ಸಾಕು ಅಂತ 4 ಚೈನು ಒಂದು ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಇಲ್ಲಿ ಆರ್ಚ್ ಬರುತ್ತೆ ಈ ರೀತಿ, ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಆರ್ಚ್ ಬರುತ್ತೆ. ಆರ್ಚ್ನ ಸೈಡ್ಗೆ ನಾನು 5 ಚೈನ್ 1 ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಆರ್ಚ್ ಹಾಕೋದಕ್ಕೆ 6 ಚೈನ್ಸ್ನ ತೊಗೊಂಡಿದ್ದೀನಿ. ಓಕೆ, ಇವಾಗ 5 ಚೈನ್ 1 ಸಿಂಗಲ್ ಕ್ರೋಶೆ ಆದಮೇಲೆ 1 ಸರಿ ತೊಗೊಂಡಿದ್ದೀನಿ. ಓಕೆ, ಇವಾಗ ಕುಚ್ಚು ಬರಬೇಕು ಮತ್ತೆ 3 ಸರಿ. ಹಾಗಾಗಿ ನಾನಿಲ್ಲಿ ಮತ್ತೆ 3 ಸರಿ 4 ಚೈನ್ 1 ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 1 2 3 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ಸ್ ತೊಗೊಳ್ಳಿ. 1 2 3 4 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 3 ಟೈಮ್ಸ್ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. 6 ಚೈನ್ಸ್ ಆದಮೇಲೆ 5 ಚೈನ್ ತೊಗೊಂಡು 1 2 3 ಟೈಮ್ಸ್ ತೊಗೊಂಡಿದ್ದೀನಿ. ಇವಾಗ ಮತ್ತೆ 5 ಚೈನ್, 1 2 3 4 5 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 5 ಚೈನ್ ಆದಮೇಲೆ
ನಾನಿಲ್ಲಿ 6 ಟೈಮ್ಸ್ ತೊಗೊಳ್ತಾ ಇದ್ದೀನಿ. 1 2 3 4 5 6 ಟೈಮ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಒಂದು 4 ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ನೀವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ತೊಗೋಬೇಕು. ಇವಾಗ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾವು 4 ಚೈನ್ ಒಂದು ಸಿಂಗಲ್ ಕ್ರೋಶೆನ 3 ಟೈಮ್ಸ್ ತೊಗೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನಾನಿಲ್ಲಿ ಲಾಸ್ಟಲ್ಲಿ 1 2 3 ಟೈಮ್ಸ್ 4 ಚೈನ್ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲೈನ್ಗೆ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ತೊಗೊಂಡು ನೋಡಿ ನಾನಿಲ್ಲಿ 2 ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೆ. ಆ 2 ಸಿಂಗಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಗಂಟು ಕೂಡ ಹಾಕ್ಕೋಬೋದು. ಇವಾಗ ಕುಚ್ಚಿಗೆ 4 ಚೈನ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 ಚೈನ್ 4 ಚೈನ್ ಆದಮೇಲೆ ನೆಕ್ಸ್ಟು ಈ ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಮತ್ತು 4 ಚೈನ್ಸ್ ತೊಗೋಬೇಕು. 1 2 3 4 ಚೈನ್ಸ್ ತೊಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್ 1 2 3 4 ಚೈನ್ಸ್ ತೊಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ನಾನಿಲ್ಲಿ 4 ಚೈನು ಒಂದು ಸಿಂಗಲ್ ಕ್ರೋಶೆನ 3 ಟೈಮ್ಸ್ ತೊಗೊಂಡಿದ್ದೀನಿ. 1 2 3 ಕುಚ್ಚಿಗೆ ಅಂತ ನಾವೇನು ಬಿಟ್ಕೊಂಡಿದ್ದೀವಿ ನೋಡಿ ಅಲ್ಲಿ ಕಂಪ್ಲೀಟಾಗಿ ನಾವು ಚೈನ್ ಮತ್ತು ಸಿಂಗಲ್ ಕ್ರೋಶೆನೇ ತೊಗೋಬೇಕು. ಚೈನ್ ಇದ್ದಲ್ಲಿ ಚೈನ್ ತೊಗೊಳ್ಳಿ. ಸಿಂಗಲ್ ಕ್ರೋಶೆ ಇದ್ದಲ್ಲಿ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ನೆಕ್ಸ್ಟು 5 ಚೈನ್ ಬರುತ್ತೆ. ಅಲ್ಲಿಗೆ ನಾವು 3 ಸಿಂಗಲ್ ಕ್ರೋಶೆನ ತೊಗೋಬೇಕು. 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಸಿಂಗಲ್ ಕ್ರೋಶೆ ತೊಗೊಳ್ಳಿ. 1 ಮತ್ತು ಸೇಮ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ 2 ಸೇಮ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಆಗಿದೆ. ಇವಾಗ ನಾವು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶೆನ ತೊಗೋಬೇಕು. 6 ಚೈನ್ ಗ್ಯಾಪಲ್ಲಿ ನೀಡಲ್ ಮೇಲೆ 1 2 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ, ನೀವು ನೋಡ್ಬೋದು. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ 3 ಆಯಿತು. ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಥ್ರೆಡ್ ಆಯಿತು. ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ಎಳೆನ ಒಂದು ಮಾಡ್ಕೊಳ್ತಾ ಬನ್ನಿ 3 ಟೈಮ್ಸ್. ಇವಾಗ ಮತ್ತೆ 1 2 ಸರಿ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಎಳೆನ ಒಂದು ಮಾಡ್ಕೊಳ್ತಾ ಬನ್ನಿ. ನೀಡಲ್ ಮೇಲೆ 4 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೊಳ್ಳಿ. 3 ಟೈಮ್ಸ್ ಈ ರೀತಿ ಮಾಡ್ಕೋಬೇಕು. ಇದಕ್ಕೆ ತ್ರಿಬಲ್ ಕ್ರೋಶ ಅಂತ ಕರೀತಾರೆ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಎಳೆನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆ ಒಂದು ಮಾಡ್ಕೊಳ್ಳಿ. 2 ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೊಳ್ಳಿ. 3 ಇದೇ ಥರ ತ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ. 14 ತ್ರಿಬಲ್ ಕ್ರೋಶ ತೊಗೊಂಡಿದ್ದೀನಿ. 13 ಕೂಡ ತೊಗೋಬೋದು. 14 ತ್ರಿಬಲ್ ಕ್ರೋಶ 1 2 3 4 5 6 7 8 9 10 11 12 13 14 14 ತ್ರಿಬಲ್ ಕ್ರೋಶ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ
ನೀಡಲ್ನ ಹಾಕಿ ಸಿಂಗಲ್ ಕ್ರೋಶನ ತಗೊಳ್ಳಿ. 3 ಸಿಂಗಲ್ ಕ್ರೋಶನ ತಗೋಬೇಕು. 1 2 3 3 ಸಿಂಗಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶ ಮಧ್ಯ 1 ಸಿಂಗಲ್ ಕ್ರೋಶನ ತಗೊಳ್ಳಿ. 4 ಚೈನ್ 1 ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೋಬೇಕು. 1 ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾವು ಸೇಮ್ ಇಲ್ಲಿ ತೊಗೊಂಡ್ವಲ್ವ ಅದೇ ಥರನೇ 4 ಚೈನ್ 1 ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 ಸ್ವಲ್ಪ ದೊಡ್ಡ ಚೈನ್ ತೊಗೊಳ್ಳಿ, ಯಾಕಂದರೆ ಇಲ್ಲಿ ಕರೆಕ್ಟಾಗಿ ನಾವು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಚೈನ್ ಏನಾದರೂ ಚಿಕ್ಕದಾದರೆ ಡಿಸೈನ್ ಮಾಡಿಸ್ಕೊಳ್ಳುತ್ತೆ. ಸಿಂಗಲ್ ಕ್ರೋಶ ಮಧ್ಯ 1 ಸಿಂಗಲ್ ಕ್ರೋಶನ ತೊಗೊಂಡಿದ್ದೀನಿ. ಮತ್ತು 4 ಚೈನ್ 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 1 ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 1 ಸಿಂಗಲ್ ಕ್ರೋಶೆ. ಫೈವ್ ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶ ಮಧ್ಯ 1 ಸಿಂಗಲ್ ಕ್ರೋಶನ ತೊಗೊಂಡು 4 ಚೈನ್ 1 ಸಿಂಗಲ್ ಕ್ರೋಶನ 3 ಸರಿ ತೊಗೊಂಡಿದ್ದೀನಿ. 1 2 3. ಇವಾಗ ನೆಕ್ಸ್ಟ್ 5 ಚೈನ್ ಬರುತ್ತೆ. ಮತ್ತೆ ನಾವು ಇಲ್ಲಿ ತೊಗೊಂಡ್ವಲ್ವ ಅದೇ ಥರನೇ 3 ಸಿಂಗಲ್ ಕ್ರೋಶನ ತೊಗೊಳ್ಳಿ 5 ಚೈನ್ ಗ್ಯಾಪಲ್ಲಿ. 1 2 3 ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. 1 2. ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ 1 ಮಾಡ್ಕೊಳ್ಳಿ. ಇವಾಗ 3 ಆಯಿತು. ಮತ್ತೆ 2 ಎಳೆನ 1 ಮಾಡ್ಕೊಳ್ಳಿ. 2 ಆಯಿತು. ಇವಾಗ ಈ 2 ಥ್ರೆಡ್ನ 1 ಮಾಡ್ಕೋಬೇಕು. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೊಂಡು 6 ಚೈನ್ಸ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ 1 ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆನ 1 ಮಾಡ್ಕೊಳ್ಳಿ. 2 ಲಾಸ್ಟಲ್ಲಿ ಈ 2 ಎಳೆನ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ಸ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಎಳೆನ 3 ಟೈಮ್ಸ್ 1 ಮಾಡ್ಕೋಬೇಕು. 1 2 3. ಇದೇ ಥರ 14 ತ್ರಿಬಲ್ ಕ್ರೋಶನ ತೊಗೊಳ್ಳಿ ಒಂದು ಆರ್ಚಲ್ಲಿ. ನೀವು 13 ಕೂಡ ತೊಗೋಬೋದು. ನಾನಿಲ್ಲಿ 14 ತೊಗೊಂಡಿದ್ದೀನಿ. 14 ತ್ರಿಬಲ್ ಕ್ರೋಶ ಆಗಿದೆ. 1 2 3 4 5 6 7 8 9 10 11 12 13 14 14 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ. 1 2 3. ನೆಕ್ಸ್ಟು ಸಿಂಗಲ್ ಕ್ರೋಶ ಇದ್ದಲ್ಲಿ ಸಿಂಗಲ್ ಕ್ರೋಶ. 4 ಚೈನ್ ಗ್ಯಾಪ್ ಇದ್ದಲ್ಲಿ 4 ಚೈನ್ ತೊಗೊಳ್ಳಿ. 4 ಚೈನ್ 1 ಸಿಂಗಲ್ ಕ್ರೋಶೆ 3 ಟೈಮ್ಸ್ ತೊಗೋಬೇಕು. 4 ಚೈನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 1 ಸಿಂಗಲ್ ಕ್ರೋಶ ಮಧ್ಯ 1 ಸಿಂಗಲ್ ಕ್ರೋಶ. ಮತ್ತು 4 ಚೈನ್. ನೆಕ್ಸ್ಟ್ ಸಿಂಗಲ್ ಕ್ರೋಶ ಮಧ್ಯ 1 ಸಿಂಗಲ್ ಕ್ರೋಶ. ಲಾಸ್ಟಲ್ಲಿ 4 ಚೈನ್ಸ್ ತೊಗೊಂಡು ಸಿಂಗಲ್ ಕ್ರೋಶ ಮಧ್ಯ ನಾನು 1 ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಫಸ್ಟ್ ಲೈನ್ನ ನೀವು ಈ ರೀತಿ ಕಂಟಿನ್ಯೂ ಆದಮೇಲೆ ಕಂಪ್ಲೀಟ್ ಆದಮೇಲೆ ಫಸ್ಟ್ ಲೈನ್ ಸೆಕೆಂಡ್ ಲೈನ್ನ ನೀವು ಈ ರೀತಿ ಟರ್ನ್ ಮಾಡಿ ಕೂಡ ಕಂಟಿನ್ಯೂ ಮಾಡ್ಕೋಬೋದು. ಸೊ ನಿಮಗೆ ಪ್ರಾಕ್ಟೀಸ್ ಇದೆ ಅಂದರೆ ಈ ರೀತಿ
ಬ್ಯಾಕ್ ಸೈಡಿಂದ ಸೆಕೆಂಡ್ ಲೈನ್ನ ಎಂಡಿಂಗಿಂತ್ರನೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಕಟ್ ಮಾಡ್ದೇ ಥ್ರೆಡ್ನ ಕಟ್ ಮಾಡ್ದೇ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಬಂದಿದೆ, ನೀವು ನೋಡ್ಬೋದು. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ಆ್ಯಡ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ 1 ಸಿಂಗಲ್ ಕ್ರೋಶೆನ ಇಲ್ಲಿವರೆಗೂ ತೊಗೋಬೇಕು. 3 ಟೈಮ್ಸ್ ತೊಗೊಳ್ಳಿ. 1 2 3 4 ಚೈನ್, ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಸೆಕೆಂಡ್ ಲೈನ್ ಸಿಂಗಲ್ ಕ್ರೋಶೆ. ನೆಕ್ಸ್ಟು 1 2 3 4 ಚೈನ್, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 ಚೈನ್, ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆನ ತಗೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದನೇ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ನಾನು ಫಸ್ಟ್ ಗ್ಯಾಪ್ನ ಬಿಟ್ಟು ನೋಡಿ, ತ್ರಿಬಲ್ ಕ್ರೋಶ ಮೇಲ್ಗಡೆ ಫಸ್ಟ್ ಇಲ್ಲಿ ಗ್ಯಾಪ್ ಬರುತ್ತೆ. ಪ್ರತಿಯೊಂದು ತ್ರಿಬಲ್ ಕ್ರೋಶ ಮೇಲ್ಗಡೆ ಈ ರೀತಿ ಗ್ಯಾಪ್ ಇರುತ್ತೆ, ಹೋಲ್ ಇರುತ್ತೆ, ನೀವು ನೋಡ್ಬೋದು. ಇವಾಗ ಫಸ್ಟ್ ಹೋಲ್ನ ಬಿಟ್ಟು ಸೆಕೆಂಡ್ ಹೋಲ್, ಈ ಎರಡು ತ್ರಿಬಲ್ ಕ್ರೋಶ ಮಧ್ಯ ಮೇಲ್ಗಡೆ ಗ್ಯಾಪ್ ಇದೆ, ನೀವು ನೋಡ್ಬೋದು. ಫಸ್ಟ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ ಈ 2 ಎಳೆನ ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇವಾಗ 1 2 3 ಚೈನ್ಸ್ ತೊಗೋಬೇಕು. ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಎಳೆನ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶ ಮೇಲ್ಗಡೆ ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ಇವಾಗ ಒಂದು ಕಂಬ ಆಯಿತು. 1 2 3 ಚೈನ್ಸ್ ತೊಗೋಬೇಕು. ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಎಳೆನ ಒಂದು ಮಾಡ್ಕೋಬೇಕು. ಕಂಬ ವಿತ್ ಪೀಕೋಟ್ಸ್ ಆಗುತ್ತೆ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಧ್ಯ ಮೇಲ್ಗಡೆ ಗ್ಯಾಪ್ ಇರುತ್ತೆ, ಹೋಲ್ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಕಂಬನ ತಗೊಳ್ಳಿ. ಒಂದು ಕಂಬ 1 2 3 ಚೈನ್ಸ್. ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಎಳೆನ ಒಂದು ಮಾಡ್ಕೋಬೇಕು. ಇದೇ ಥರ ಪ್ರತಿಯೊಂದು ತ್ರಿಬಲ್ ಕ್ರೋಶ ಮಧ್ಯ ಮೇಲ್ಗಡೆ ಹಾಕಿ, ಹಾಗೆಯೇ ಲಾಸ್ಟ್ ಈ ಗ್ಯಾಪ್ ಇಲ್ಲಿವರೆಗೂ ನೀವು ಹಾಕ್ಬೋದು. ಈ ಗ್ಯಾಪ್ನ ಬಿಟ್ಬಿಡಿ. ಫಸ್ಟ್ ನಾವಿಲ್ಲಿ ಹೆಂಗೆ ಬಿಟ್ವಿ ನೋಡಿ, ಅದೇ ಥರನೇ ಇಲ್ಲಿ ಲಾಸ್ಟ್ ಈ ಗ್ಯಾಪ್ನು ಕೂಡ ಬಿಡಬೇಕಾಗತ್ತೆ. ಕಂಟಿನ್ಯೂ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಒಂದು ಕಂಬ 1 2 3 ಚೈನ್ಸ್, ಒಂದು ಲಾಕ್ ತೊಗೋಬೇಕು. 2 ಕಂಬಗಳ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್. ಲಾಸ್ಟ್ ಕಂಬ ಇದೆಯಲ್ಲ, ತ್ರಿಬಲ್ ಕ್ರೋಶ ಇದೆಯಲ್ಲ, ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಕಂಬ ತೊಗೊಳ್ತಾ ಇದ್ದೀನಿ. ಒಂದು ಕಂಬ 1 2 3 ಚೈನ್ಸ್, ಹಾಗೆಯೇ ಈ 2 ತ್ರಿಬಲ್ ಕ್ರೋಶ ಕಂಬಗಳ ಮಧ್ಯ ಒಂದು ಲಾಕ್. ನೋಡಿ, ಲಾಸ್ಟಲ್ಲಿ ನಾನು ಈ ಒಂದು ಗ್ಯಾಪಲ್ಲಿ ಕಂಬನ ತೊಗೊಂಡಿಲ್ಲ. ಓಕೆ, ಇಲ್ಲಿ ಬಿಟ್ಟಿದ್ವಿ, ಹಾಗಾಗಿನೇ ನಾನು ಇಲ್ಲೂ ಕೂಡ ತೊಗೊಂಡಿಲ್ಲ. ಆ್ಯಂಡ್ ಇವಾಗ ಈ ಒಂದು ಸಿಂಗಲ್ ಕ್ರೋಶ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ನೋಡ್ಬೋದು 1 2 3 4 5 6 7 8 9 10 11 12 13 13 ಕಂಬಗಳು ಬಂದಿದೆ. ನಾನು 14 ತೊಗೊಂಡಿದ್ದೆ ತ್ರಿಬಲ್ ಕ್ರೋಶನ, 13 ಕಂಬಗಳು ಬಂದಿದೆ. ನೀವು 13 ತ್ರಿಬಲ್ ಕ್ರೋಶ ತೊಗೊಂಡ್ರೆ 12 ಕಂಬಗಳು ಬರುತ್ತೆ. ಓಕೆ, ಈ ರೀತಿ ಬಂದಿದೆ. ನಿಮಗೇನಾದರೂ ಡಿಸೈನ್ ಇಲ್ಲಿ ಮೇಲ್ಗಡೆ ಹಾಕಿದ ಮೇಲೆ ಈ ರೀತಿ ಆಗ್ತಾ ಇದೆ ಅಂದರೆ ನೀವು ಒಂದು
ಕಂಬನ ಬಿಟ್ಟು ನೀವು 12 ಕಂಬಗಳನ್ನು ಹಾಕ್ಕೋಬೋದು. ಈ ರೀತಿ ಈ ಲಾಸ್ಟ್ ಕಂಬನ ಬಿಟ್ಟು 12 ಕಂಬನೇ ಹಾಕಿ ನೀವು ಲಾಕ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿ ಡಿಸೈನ್ ಬಂದಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ನೀವು 4 ಚೈನ್ 1 ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 ಚೈನ್, ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ 1 2 3 4, ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ, ಮತ್ತು 1 2 3 4 ಚೈನ್, ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇಲ್ಲಿಂದನೇ ನಾವು ತ್ರಿಬಲ್ ಕ್ರೋಶ ಮಧ್ಯೆ ಕಂಬಗಳನ್ನು ತಗೊಳ್ತಾ ಹೋಗಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ಫಸ್ಟ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಗ್ಯಾಪಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಗ್ಯಾಪ್ನ ಬಿಟ್ಟು ಸೆಕೆಂಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ಒಂದು ಕಂಬ ಆದಮೇಲೆ 1 2 3 ಚೈನ್ಸ್ ತಗೋಬೇಕು. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ 2 ಎಳೆನ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ನೆಕ್ಸ್ಟ್ ನಾವು ಪ್ರತಿಯೊಂದು ತ್ರಿಬಲ್ ಕ್ರೋಶ ಮಧ್ಯನೂ ಕಂಬ ವಿತ್ ಪಿಕೋಟ್ಸ್ನ ತಗೋಬೇಕು. ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೊಳ್ಳಿ. ಒಂದು ಕಂಬ ಆಯಿತು. 1 2 3 ಚೈನ್ಸ್. ಈ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ 2 ಎಳೆನ ಒಂದು ಮಾಡ್ಕೊಳ್ಳಿ. ಇದೇ ಥರ ಪ್ರತಿಯೊಂದು ಗ್ಯಾಪಲ್ಲೂ ತಗೋಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಲಾಸ್ಟ್ ತ್ರಿಬಲ್ ಕ್ರೋಶ ಇಲ್ಲಿವರೆಗೂ. 13 ಕಂಬ ವಿತ್ ಪಿಕೋಟ್ಸ್ ಆಗಿದೆ, ನೀವು ನೋಡ್ಬೋದು. ಲಾಸ್ಟಲ್ಲಿ ಈ ಗ್ಯಾಪ್ನ ಹಾಗೆ ಬಿಟ್ಟಿದ್ದೀನಿ. ಓಕೆ, ಇಲ್ಲಿವರೆಗೂ ಲಾಸ್ಟ್ ಕಂಬ, ಹಿಂದ್ಗಡೆ ಗ್ಯಾಪ್ವರೆಗೂ ನೀವು ಹಾಕೋಬೇಕಾಗುತ್ತೆ. ನೆಕ್ಸ್ಟು ಈ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶೆ, 4 ಚೈನ್ 1 ಸಿಂಗಲ್ ಕ್ರೋಶೆ 3 ಟೈಮ್ಸ್ ತೊಗೊಳ್ಳಿ. 4 ಚೈನ್ 1 ಸಿಂಗಲ್ ಕ್ರೋಶೆ 3 ಟೈಮ್ಸ್ ತೊಗೊಂಡಿದ್ದೀನಿ. 1 2 3 ಲಾಸ್ಟಲ್ಲಿ ಸಿಂಗಲ್ ಕ್ರೋಶ ಮಧ್ಯ ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಟೂ ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಈ ರೀತಿ ಡಿಸೈನ್ ಬಂದಿದೆ, ನೀವು ನೋಡ್ಬೋದು. ಇಲ್ಲಿ ಈ ಲೈನ್ಗೆ ನೀವು ಪರ್ಲ್ ಬೀಡ್ಸ್ ಅಥವಾ ಈ ಲೈನ್ಗೆ ನೀವು ಪರ್ಲ್ ಲೇಸ್ ಕೂಡ ಹಚ್ಬೋದು ಅಥವಾ ಸ್ಟೋನ್ ಲೇಸ್ ಕೂಡ ಅಂಟಿಸ್ಬೋದು. ಇದೇ ಡಿಸೈನ ನೀವು ವಿತ್ ಬೀಡ್ ಕೂಡ ಹಾಕ್ಬೋದು. ಓಕೆ, ಈ ಲೈನಲ್ಲಿ ನೀವು ಮೇಲ್ಗಡೆ ಬೀಡ್ ಪ್ರತಿಯೊಂದು ಕಂಬಕ್ಕೆ ಬರೋ ಥರ ಹಾಕ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ 3 ಕುಚ್ಚು ಬರುತ್ತೆ. ನೀವು ಇಲ್ಲಿ ಸೇಮ್ ಕಲರ್ ಕುಚ್ಚು ಹಾಕಿ ಇಲ್ಲಿ ಈ ಕಲರ್ ಕೂಡ ಹಾಕ್ಬೋದು. ಓಕೆ, ನಾನು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ನೀವು ಇಷ್ಟೇ ಡಿಸೈನಾಗಿ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಾಂದರೆ ಸ್ಟೋನ್ ಲೇಸ್ ಅಥವಾ ಪರ್ಲ್ ಚೈನ್ನ ಕೂಡ ನೀವು ಸ್ಟಿಕ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ರಿಕ್ವೆಸ್ಟೆಡ್ ಡಿಸೈನ್. ಈ ಡಿಸೈನ್ಗೆ ನೀವು 800ಇಂದ 900ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆಯೇ ಇದೇ ಥರ ನಿಮಗೂ ಏನಾದರೂ ನಿಮಗೆ ಡಿಸೈನ್ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ನನ್ನ ಪೇಜ್, ಅಲ್ಲಿ ಹೋಗಿ ನೀವು ನನಗೆ ಫೋಟೋನ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ನ ನೀವು ಕಲಿಬೋದು. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡ್ತಿರೋದಕ್ಕೆ, ಕಮೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.